SLV ಎಲೆಕ್ಟ್ರಾನಿಕ್ಸ್ಗೆ ಇವತ್ತು ಪೋರ್ಟೇಬಲ್ ಒಂದು ಸ್ಯಾನ್ಸಿ ಟಿ ವಿ ಬಂದೈತೆ ನನ್ನ ಹತ್ರ. ಅದೇನು ಪ್ರಾಬ್ಲಮಪ್ಪ ಅಂದರೆ ಆನ್ ಆಗಲ್ಲ ಅಂತ ತಂದುಕೊಟ್ಟಿದ್ದಾರೆ ಕಸ್ಟಮರು. ನಾನು ಬೋರ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಚೆಕ್ ಮಾಡೋಣ ಅಂತ ಬರ್ತಾ ಇದ್ದೀನಿ. ಚೆಕ್ ಮಾಡಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನಾಗಿದೆ ಅಂತ. ಮೊಬೈಲ್ ಹಿಡ್ಕೊಂಡು ಚೆಕ್ ಮಾಡೋಕ್ಕಾಗಲ್ಲ. ಏನಾಗಿದೆ ಅಂತ ಕಂಡುಹಿಡಿದಿದ್ದೀನಿ. ಇದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ನೋಡಿ, ಇದೊಂದು ಜೀನರ್ ಇದೆಯಲ್ಲ, ಈ ಜೀನರ್ ಶಾರ್ಟ್ ಆಗಿತ್ತು. ಮತ್ತು 110 ಕೆಪಾಸಿಟರು ಹೋಗಿತ್ತು. ಅದು 110 ಕೆಪಾಸಿಟರು ಹಾಕಿದ್ದೀನಿ. 110 ಸೆಟ್ ಕೆಪಾಸಿಟರ್ ಹಾಕಿದ್ದೀನಿ. ಹಾಕಿ ಇವಾಗ ಎಲ್ಲ ಶಾರ್ಟೆಲ್ಲ ರಿಮೂವ್ ಆಗಿದೆ. ಶಾರ್ಟೆಲ್ಲ ರಿಮೂವ್ ಆಗಿಬಿಟ್ಟು ಈಗ ಆನ್ ಮಾಡಬೇಕು. ಟಿ ವಿ ಆನ್ ಮಾಡಿ ನೋಡಬೇಕು. ಟಿ ವಿ ಆನ್ ಮಾಡೋಣ. ಟಿ ವಿ ಆನ್ ಮಾಡಿದ್ದೀನಿ. ಲೈಟ್ ಬಂದೈತೆ. ಲೈಟ್ ಬಂದಿದೆ. ರಿಮೋಟ್ ತಗೊಂಡು ಇದನ್ನು ಪ್ರೆಸ್ ಮಾಡ್ತೀನಿ. ರಿಮೋಟ್ ತಗೊಂಡು ಪ್ರೆಸ್ ಮಾಡಿದ್ರೆ ಆನ್ ಆಯಿತು. ಆನ್ ಆಗಿದೆ. ಫಿಲ್ಮೆಂಟ್ ಆನ್ ಆಗಿದೆ. ಫಿಲ್ಮೆಂಟ್ಸು ಆನ್ ಆಗಿದೆ. ಫಿಲ್ಮೆಂಟ್ ಆನ್ ಆಗಿದೆ ಅಂದರೆ ಪಿಕ್ಚರು ಆನ್ ಆಗಿರುತ್ತೆ. ಪಿಕ್ಚರ್ ಆನ್ ಆಗಿದೆ. ಕೇಬಲ್ ಹಾಕೋಣ. ಫಸ್ಟು ಕೇಬಲ್ ಹಾಕಿ ಚೆಕ್ ಮಾಡೋಣ. ವಿಡಿಯೋ ಮಾಡಿಕೊಂಡು ಮೊಬೈಲ್ ಹಿಡ್ಕೊಂಡು ಮಾಡೋಕ್ಕಾಗಲ್ಲ, ಶಾರ್ಟ್ ಆಗುತ್ತದೆ, ಹೆಚ್ಚು ಕಡಿಮೆ ಆಗ್ಬಿಡ್ತದೆ. ಕೇಬಲ್ ಹಾಕಿದ್ದೀನಿ. ಎ ವಿ ಹೊಡೆಯೋಣ. ಹೊಡೆದೆ. ಪಿಕ್ಚರ್ ಬಂದಿದೆ. ಓಕೆ ಆಗಿದೆ ಪಿಕ್ಚರು. ವಾಯ್ಸ್ ಚೆಕ್ ಮಾಡಬೇಕು. ವಾಯ್ಸ್ ಚೆಕ್ ಮಾಡಬೇಕಂತಂದರೆ ತಿರ್ಗಾ ಮತ್ತೆ ಆಡಿಯೋ ಪಿನ್ ಹಾಕ್ಬೇಕು. ನಾನು ಆಡಿಯೋ ಪಿನ್ ಹಾಕಬೇಕು. ಆಡಿಯೋ ಪಿನ್ ಹಾಕಿ ಮತ್ತು ಆಡಿಯೋ ಕಲೆಕ್ಷನ್ ಕೊಡಬೇಕು. ಆಡಿಯೋ ಕಲೆಕ್ಷನ್ ಕೊಡಬೇಕು. ನೋಡ್ಕೊಂಡು ಹೋಗವ ತಲೆ ಇಲ್ದವ್ರಂಗೆ ಮಾತಾಡ್ಬೇಡ್ವು. ಆಡಿಯೋ ಚಿಕ್ಕ ಚೆಕ್ ಅಂತ ಆಗ್ತಿರ್ಬೇಕಾದ್ರೆ ದೊಡ್ಡವರಿಲ್ಲಿದ್ರೆ ತೊಂದರೆ ಆಗಲ್ವೇನೋ ಅವ್ರಿಗೆ. ಎಲ್ಲ ಸೆಟ್ ಓಕೆ ಆಗಿದೆ ಫ್ರೆಂಡ್ಸ್. ಮತ್ತು ಈ ಥರ ನನ್ನ ಪ್ರಾಬ್ಲಮ್ಗಳಿದ್ದರೆ, ನಿಮಗೆ ಗೊತ್ತಿಲ್ಲದ ವಿಚಾರಗಳಿದ್ದರೆ ಆ ಥರ ಕಮೆಂಟ್ ಮಾಡಿ. ನಾನು ಅದಕ್ಕೆ ಏನಂತ ತಿಳಿಸ್ಕೊಡ್ತೀನಿ. ಇದು ನಾನೇ ಮಾಡಿಕೊಟ್ಟಿದ್ದೆ. ಸುಮಾರು ಒಂದು 5 ವರ್ಷ ಹಿಂದೆಗಡೆ ಮಾಡಿಕೊಟ್ಟಿದ್ದೆ. ಇದು ಬೇಸ್ ಬೋರ್ಡ್ ಹಾಕ್ಕೊಟ್ಟಿದ್ದೆ. ಇವತ್ತು ಬೇಸ್ ಬೋರ್ಡೆಲ್ಲ ಈ ಥರ ಆಗಿದೆ. ಹೊಸ ಬೇಸ್ ಬೋರ್ಡ್ ಹಾಕ್ಕೊಟ್ಟಿದ್ದೆ. ಇವಾಗ ಇಲ್ಲಿ ಇವತ್ತು ಬಂದಿದೆ ಅದು ಟಿ ವಿ. ಮತ್ತು ಈಗಂತೂ ಓಕೆ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.